ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತಾಯ 10:16 ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಪಟಗಳು ಆಗಿರ್ರಿ. ಇದಲ್ಲದೆ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ಅಂದರೆ ಮನುಷ್ಯನನ್ನು ಪೂರ್ತಿಯಾಗಿ ದೇವರ ಮೇಲೆ ಆಧಾರಪಟ್ಟು ಜೀವಿಸಲು ದೇವರು ಎಚ್ಚರಿಸ್ತಾ ಇದ್ದಾರೆ. ನಾವು ದೇವರನ್ನು ನಂಬಬೇಕು, ಅವರನ್ನು ನಂಬದಾಗೆ ಯಾರನ್ನು ನಂಬಬಾರ್ದು ಅಂತೇಳಿ ದೇವರು ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ಎಚ್ಚರಿಸ್ತಿದ್ದಾರೆ. ಏನಂತ ಹೇಳಿದ್ರೆ, ಸರ್ಪಗಳಂತೆ ಸರ್ಪ ಎಷ್ಟು ಹುಷಾರಾಗಿರುತ್ತೋ ಆ ರೀತಿ ಹುಷಾರಾಗಿರ್ರಿ. ಆದರೆ ಪಾರಿವಾಳ ಬಂದು ಅದಕ್ಕೆ ನಿಷ್ಪಟ, ಯಾವುದೇ ಕಳಂಕವಿಲ್ಲದೆ ಒಂದು ಜೀವನ ಮಾಡುತ್ತದೆ, ಶುದ್ಧ, ಸೈಲೆಂಟಾಗಿ, ಸಾಫ್ಟಾಗಿ. ಆ ರೀತಿ ಇರ್ರಿ. ಅಂದರೆ ಸರ್ಪಗಳಾಗಿ ಹುಷಾರಾಗಿರ್ರಿ, ಮನುಷ್ಯರಿಗೆ ಎಚ್ಚರಿಕೆಯಾಗಿರ್ರಿ. ಸಾಫ್ಟಾಗಿ ಇರಬೇಕು, ಆದರೆ ಜ್ಞಾನದಲ್ಲಿ ಇರಬೇಕು. ಅಂದರೆ ದೇವ್ರು ನಂಬ್ಕೊಂಡಾಗ ಧೈರ್ಯ ಬರುತ್ತೆ, ದೇವ್ರು ನಂಬ್ಕೊಂಡಾಗ ಜ್ಞಾನ ಬರುತ್ತೆ. ಇವೆಲ್ಲ ದೇವರು ಆತ್ಮಿಕದಲ್ಲಿ ಬೆಳೀತಾ ಬೆಳೀತಾ ದೇವರು ನಮಗೆ ವಿಶೇಷವಾದ ಕೃಪಾ ವರಗಳಿಂದ ಪ್ರೀತಿ, ಪ್ರೇಮ, ಕರುಣೆ, ಸತ್ಯದ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ ನಡೆಸೋದು, ಈ ರೀತಿಯಾಗಿ ದೇವರು ನಮ್ಮನ್ನು ಸಂಪೂರ್ಣವಾಗಿ ಅವರ ಹತೋಟಿಯಲ್ಲಿಟ್ಟು ನಡೆಸ್ತಾ ಇರ್ತಾರೆ. ಈ ರೀತಿ ನಾವು ಜೀವಿಸ್ತಾ ಇರಬೇಕಾದ್ರೆ ಮನುಷ್ಯರು ನಮ್ಮನ್ನು ನೋಡಿಬಿಟ್ಟು ಇವರಿಗೇನು ಗೊತ್ತಿಲ್ಲ ಅನ್ಕೊಂತಾರೆ. ಬಟ್ ನಮಗೆ ಜ್ಞಾನ ಇರುತ್ತದೆ. ನಮ್ಮ ಜೊತೆ ಪಳಗಿದಾಗ ನಮ್ಮ ಒಂದು ಜ್ಞಾನವನ್ನು ನೋಡಿ, ನಮ್ಮ ಒಂದು ಭಯ ಇಲ್ಲದ ಜೀವಿತವನ್ನು ನೋಡಿ, ವಿಶ್ವಾಸದ ಜೀವಿತವನ್ನು ನೋಡಿ ಅವರು ಆಶ್ಚರ್ಯ ಪಡ್ತಾರೆ. ಅವರು ಇದೇನಿದು, ಇವರು ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ, ಇವ್ರ ರೀತಿ ನಡೀತಿದ್ದಾರೆ ಅಂತ ನಮ್ಮ ಮನಸ್ಸಿನಲ್ಲಿ ಅವರನ್ನು ಇವ್ರು ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡು ಪ್ರೇಯರ್ ಮಾಡ್ತಾ, ಮನಸ್ಸಿನಲ್ಲಿ ಅಂದ್ಕೊಂಡು ನಮ್ಮ ಪಾಡಿಗೆ ನಾವು ದೇವರ ಐಕ್ಯತೆಯಲ್ಲಿ, ಪ್ರೇಯರಲ್ಲಿ, ವಾಕ್ಯದಲ್ಲಿ ಬಲಪಡ್ತಾ ಇರ್ತೀವಿ. ಆದರೆ ಮನುಷ್ಯರು ನೋಡಿದವರು ನಮ್ಮನ್ನು ಯಾಮಾರ್ಸಕ್ಕೆ ಬಂದಾಗ ಸರ್ಪಗಳಂತೆ ಜಾಣರಾಗಿ ಯಾಮಾರ್ದಂಗೆ ಇರಬೇಕು. ಎರಡನೇದು, ಪಾರಿವಾಳದಂತೆ ಸಾಫ್ಟಾಗಿರಬೇಕು. ಮತ್ತು ಮನುಷ್ಯರನ್ನು ಆಧಾರ ಪಡಬಾರ್ದು. ಎಚ್ಚರಿಕೆಯಾಗಿ ಅಂದರೆ ಸಂಪೂರ್ಣವಾಗಿ ಮನುಷ್ಯರಿಂದ ಏನಾದರೂ ಸಿಗುತ್ತೆ, ಅವ್ರು ಹೆಲ್ಪ್ ಮಾಡ್ತಾರೆ, ಅದೆಲ್ಲ ಲೋಕದಲ್ಲಿ ಇವಾಗ ಮನುಷ್ಯರು ದೇವರನ್ನ ನಂಬೋದು ಬಿಟ್ಟು ಮನುಷ್ಯರನ್ನ ನಂಬೋದ್ರಿಂದ ಅವರು ನಾನು ಎಷ್ಟೋ ಸಹಾಯ ಮಾಡಿದೆ ಅವರಿಗೆ, ಆದರೆ ನಾನು ಹೋಗಿ ಕಷ್ಟದಲ್ಲಿ ಹೋಗಿ ಕೇಳಿದ್ರೆ ಮಾಡಿಲ್ಲ ಅಂದರೆ ಅದು ದೇವರೇ ಅನುಮತಿಸ್ತಾರೆ. ಯಾಕಂದರೆ ನಮ್ಮನ್ನು ಆತ್ಮಿಕದಲ್ಲಿ ಬಲಪಟ್ಟು ಆತ್ಮಿಕ ಸರ್ವಿಸು ಅಂದರೆ ಮುಖ್ಯವಾಗಿ ನಾವು ಅವ್ರನ್ನ ದೇವ್ರನ್ನ ತೋರಿಸ್ಬಿಟ್ರೆ ಸಾಕು. ದೇವರೇ ಅವರಿಗೆ ಅವಶ್ಯಕತೆಗಳನ್ನ ತೀರಿಸಿ ಅವರ ಸಂತತಿಗಳನ್ನ ಆಶೀರ್ವದಿಸಿ ಅವ್ರ ಸಂತತಿ ಆಸೆ ಪರಲೋಕವರೆಗೂ ನಡೆಸ್ತಾರೆ. ಅದು ಮನುಷ್ಯನ ಕೈಯಲ್ಲಿ ಆಗೋದಿಲ್ಲ. ಅದರಿಂದ ನಾವು ಅವ್ರನ್ನ ದೇವ್ರನ್ನ ಪರಿಚಯ ಮಾಡಬೇಕು. ಇನ್ನೊಂದು, ನಮಗೆ ದೇವರು ಸಕಲ ವಿಧವಾದ ಆಶೀರ್ವಾದದಿಂದ ನಮ್ಮನ್ನು ತೃಪ್ತಿ ಮಾಡ್ತಾರೆ. ನಾವು ಆತ್ಮಿಕದಲ್ಲಿ ಬೆಳೆದಿರೋದ್ರಿಂದ ನಮಗೆ ಲೌಕಿಕವಾಗಿ ಏನೇನು ಬೇಕು ಎಲ್ಲವನ್ನು ಕೊಟ್ಟು ಆತ್ಮಿಕದಲ್ಲಿ ಬಲಪಟ್ಟು ಇತರರಿಗೆ ದಾರಿ ತೋರಿಸುವಂತೆ, ಇತರನ್ನು ಬೆಳಕಿನ ಮಾರ್ಗದಲ್ಲಿ ನಡೆಸೋದಕ್ಕೆ ನಮಗೆ ದೇವರು ದೊಡ್ಡ ಕೃಪಾ ವರಗಳಿಂದ ತುಂಬಿಸಿ ನಡೆಸ್ತಾರೆ. ನಾವೊಬ್ಬರು ಮನುಷ್ಯರ ಹತ್ರ ಹೋಗಿ ನಿಲ್ಲುವಂತೆ ದೇವರು ಯಾವತ್ತೂ ಬಿಡೋದಿಲ್ಲ. ಆದರೆ ನಾವು ಮಾತ್ರ ಒಳ್ಳೇದು ಮಾಡ್ತಾ ಇರ್ತೀವಿ, ಬಟ್ ಅವ್ರನ್ನ ಆಧಾರ ಪಡೋದಿಲ್ಲ. ದೇವರನ್ನ ಆಧಾರ ಪಟ್ಟಿರೋದ್ರಿಂದ ದೇವ್ರ ಅವಶ್ಯಕತೆ ತೀರಿಸ್ತಾರೆ. ಆದರೆ ಲೋಕಸ್ಥರು, ದೇವ್ರು ನಂಬದೇ ಇರುವ ಅನ್ಯರುಗಳು, ಅವರು ಯಾವ ರೀತಿ ಅಂತ ಹೇಳಿದ್ರೆ ಮನುಷ್ಯರೇ ಪ್ರತಿಯೊಂದಕ್ಕೂ ಅವ್ರು ಗೊತ್ತು, ಇವ್ರು ಗೊತ್ತು ಅಂತ ಹೇಳ್ತಾರೆ. ಆದರೆ ಅವರ ರಿಲೇಷನಲ್ಲಿ ಯಾರಾದರೂ ಉನ್ನತವಾದ ಸ್ಥಾನಕ್ಕೆ ಬಂದರೆ ಇವರು ಸ್ವಲ್ಪ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಲ್ಲ. ಯಾಕಂದರೆ 1 ಟೈಮ್ 2 ಟೈಮ್ ಮಾಡ್ತಾರೆ, ಯಾವಾಗಲೂ ಮಾಡ್ಕೊಂಡಿರೋಕ್ಕಾಗಲ್ಲ. ಇವರು ಅದನ್ನೇ ಮಿಸ್ಯೂಸ್ ಮಾಡ್ತಾರೆ. ಒಂದು ಸಮಯ 1 ಟೈಮ್ ಏನಾದ್ರು ಸಹಾಯ ಮಾಡಿದ್ರೆ ಅವರಿಗೆ ದೇವರ ಜ್ಞಾನ ಇರೋದಿಲ್ಲ, ಅದನ್ನಿಟ್ಟು ಮೇಲಕ್ಕೆ ಬಂದುಬಿಡಬೇಕು. ಆದರೆ ಸುಮ್ಮನೆ ಕೇಳ್ತಿರ್ತಾರೆ, ಅದನ್ನೇ ವೇಸ್ಟ್ ಮಾಡ್ತಾರೆ. ಯಾವಾಗಲೂ ಕೇಳ್ತಾರೆ ಅಂದರೆ ಅವರಿಗೆ ಅವರು ಕಮಿಟ್ಮೆಂಟ್ಗಳು ಎಷ್ಟೋ ಇರುತ್ತವೆ. ಅವ್ರ ಕೋಟಿಯಲ್ಲಿ ಇದ್ದಾಗ ಅವರಿಗೇನು ಸಮಸ್ಯೆ ಇದೆಯೋ ಅದು.
ಆದರೆ ಇಲ್ಲಿ ನಾವು ಮುಖ್ಯವಾಗಿ ದೇವರನ್ನು ಸಂಪೂರ್ಣವಾಗಿ ಆಧಾರ ಪಡಬೇಕು. ಒಂದು ದೇವರ ಮಕ್ಕಳನ್ನು ಅವರ ಮುಖಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರು ಸಾಫ್ಟ್ನೆಸ್ ಆಗಿರೋದು, ಪ್ರೀತಿಯಲ್ಲಿರೋದು, ಅವರ ಒಂದು ಜ್ಞಾನವಾಗಿ ನಡ್ಕೊಳ್ಳೋದು, ಇವೆಲ್ಲ ಇರುತ್ತವೆ. ಆದರೆ ದೇವ್ರು ನಂಬದಿರೋರು ಮುಖಗಳೆಲ್ಲ ವಿಕಾರವಾಗಿ, ಒಂಥರ ಆ್ಯರಗನ್ ಆಗಿ, ಒಂಥರ ಸಿಟ್ಟಲ್ಲಿ, ಕೋಪದಲ್ಲಿ ಈ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ದೇವರು ನಮ್ಮನ್ನು ಎಚ್ಚರಿಸ್ತಿದ್ದಾರೆ, ಯಾವುದೇ ಕಾರಣಕ್ಕೂ ನೀವು ಮನುಷ್ಯನನ್ನು ಆಧಾರಪಟ್ಟು ಜೀವಿಸಬೇಡ್ರಿ ಅಂತ. ನಮ್ಮ ಸ್ವಭಾವ ಬಂದು ದೇವರಲ್ಲಿ ಆಧಾರಪಟ್ಟು ಎಲ್ಲ ಲೋಕದ ಅವಶ್ಯಕತೆಗಳೆಲ್ಲ ದೇವರೇ ಕೊಡಬೇಕು. ಆತ್ಮಿಕದಲ್ಲಿ ಬಲ ಹೊಂದುತ್ತಾ ಆ ಪರಲೋಕದ ದಾರಿಯನ್ನು ನೋಡ್ಕೊಂಡು ಹೋಗ್ತಾ ಇದ್ದಾಗ ಈ ಲೋಕಸ್ಥರನ್ನು ನಾವು ಆಧಾರ ಪಡೆದಾಗೆ, ನಾವು ಅವ್ರನ್ನ ನಂಬಿಕೆ ಅವ್ರ ಮೇಲೆ ಇಡೋದಾಗೆ ದೇವ್ರ ಮೇಲೆ ನಂಬಿಕೆ ಇಡಬೇಕು. ಒಂದೊಂದು ಟೈಮ್ ನಾವು ಮಿಸ್ ಆಗಿ ದೇವ್ರ ವಿಶ್ವಾಸವನ್ನು ಬಿಟ್ಟು ನಾವೇನೋ ಸಹಾಯ ಕೇಳೋಕೆ ಹೋದ್ರೂ ಅವ್ರು ಮಾಡೋದಿಲ್ಲ ಅಂತ ಹೇಳಿದರೆ ದೇವ್ರನ್ನ ಬಿಟ್ಟು ಅವ್ರ ಹತ್ರ ಹೋಗಿದ್ದು ತಪ್ಪು. ಎರಡನೇದು ದೇವ್ರಿಗೆ ಚಿತ್ತವಿಲ್ಲದ್ದು. ಒಂದು ಸಮಯ ಅವ್ರು ಸಹಾಯ ಮಾಡಿಬಿಟ್ಟು ಏನಾದರೂ ಮೇಲಕ್ಕೆ ಬಂದರೆ ನನ್ನಿಂದನೇ ಅವನ ಮೇಲಕ್ಕೆ ಬಂದ ಅಂತ ಹೇಳ್ತಾರೆ. ಅದರಿಂದ ದೇವರು ಅವಕಾಶ ಕೊಡೋದಿಲ್ಲ. ದೇವರಿಂದ ನಾವು ಮೇಲಕ್ಕೆ ಬಂದಿವೆ ಅಂತ ದೇವರ ಮಕ್ಕಳಿಗೆ ದೇವರು ಯಾವತ್ತೂ ಕೈ ಬಿಡದೇ ಇರ್ತಾರೆ. ಅದರಿಂದ ನಾವು ಮನುಷ್ಯರಿಗೆ 4 ವಿಷಯನ ಮರಿಬಾರ್ದು. ನಾವು ಯಾರಿಗಾದರೂ ಸಹಾಯ ಮಾಡಿದ್ರೆ ಅದನ್ನು ಮರ್ತು ಬಿಡಬೇಕಷ್ಟೆ. ಅವರಿಂದ ಯಾವ ಪ್ರತಿಫಲವನ್ನು ಎದುರು ನೋಡಬಾರ್ದು. ಲೌಕಿಕವಾದ ಸಹಾಯ, ಆದರೆ ಆತ್ಮಿಕದಲ್ಲಿ ಅವ್ರನ್ನ ನಡೆಸೋದಾಗಲಿ, ಎರಡರಲ್ಲೂ ಕೂಡ ಸಹಾಯ ಮಾಡಿದ್ರೆ ಮರ್ತು ಬಿಡಬೇಕು. ಎರಡನೇದು, ನಾವು ಬಂದ್ಬಿಟ್ಟು ಯಾರಾದರೂ ನಮಗೆ ಒಳ್ಳೆಯದು ಮಾಡಿದರೆ ಅವ್ರನ್ನ ನೆನೆಸ್ಬೇಕು. ನಾವು ಸಹಾಯ ಮಾಡಿದ್ದು ಮರ್ತು ಬಿಡಬೇಕು. ಬೇರೆಯವ್ರು ಸಹಾಯ ಮಾಡೋದನ್ನ ನೆನೆಸಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರಬೇಕು. ಮೂರನೇದಾಗಿ, ನಮಗೆ ವಿರೋಧವಾಗಿ ಯಾರಾದರೂ ಮಾತಾಡಿದ್ರೆ, ಕೆಟ್ಟದಾಗಿ ಮಾತಾಡಿದ್ರೆ ಅವ್ರನ್ನ ನಾವು ಹೃದಯದಲ್ಲಿ ದ್ವೇಷ ಬೆಳೆಸ್ಕೊಳ್ದಂಗೆ, ಗೊತ್ತಿಲ್ಲದೆ ನಮ್ಮನ್ನು ದ್ವೇಷ ಮಾಡ್ತಿರೋದು ಮಾಂಸ ರಕ್ತವಲ್ಲ, ಅವನೊಳಗಿರೋ ದುರಾತ್ಮ ಕ್ರಿಯೆಗಳು ನಮ್ಮನ್ನು ದ್ವೇಷ ಮಾಡ್ತಾನಂತ ಅವ್ರಿಗೋಸ್ಕರ ದಾಸಿಯಾಗಿ ಪ್ರೇಯರ್ ಮಾಡಿ ಶ್ರಮಿಸಿ ಅವ್ರನ್ನ ರಕ್ಷಣೆ ಹೊಂದಬೇಕಂತ ಅಂಥ ಹೃದಯ ನಮಗೆ ಬೇಕಾಗಿದೆ. ಕಡೆದಾಗಿ 4ನೇದು, ನಾವೇ ಸಹಾಯ ಮಾಡಿರ್ತೀವಿ, ಅವರೇ ನಮಗೆ ಎದುರು ಬೀಳ್ತಾರೆ. ಅದು ಒಬ್ಬೊಬ್ಬರಿಗೆ ತಡ್ಕೊಳಕ್ಕಾಗಲ್ಲ. ಎಷ್ಟೋ ಸಹಾಯ ಮಾಡಿರ್ತಾರೆ, ಅವರಿಂದ ನಮಗೇನು ಸಹಾಯ ಇರಲ್ಲ. ಬಟ್ ಅವರು ಕೆಟ್ಟದಾಗಿ ಹೇಳ್ಕೊಂಡು ನಮಗೆ ವಿರೋಧವಾಗಿ ಎದ್ದೇಳ್ತಾರೆ. ಅಂಥ ಸಮಯದಲ್ಲಿ ನಾವು ದೇವ್ರು ನೋಡ್ಕೊಂತಾರೆ ಬಿಡು ಅಂತೇಳಿ ಬಿಟ್ಟು ನಮಗೆ ಆಯುಸ್ ಕೊಡೋದು, ಆರೋಗ್ಯ ಕೊಡೋದು, ಪರಲೋಕ ರಾಜ್ಯ ಕೊಡೋದು, ಸಮಾಧಾನ ಕೊಡೋದು ಎಲ್ಲ ದೇವರೇ. ಮನುಷ್ಯರಿಗೆ ಕೊಡೋಕ್ಕಾಗೋದಿಲ್ಲ. ಮನುಷ್ಯರಿಂದ ನಮಗೇನು ಪ್ರಾಫಿಟೇ ಇಲ್ಲ. ನಮಗೆ ಎಲ್ಲ ಸಹಾಯ ಮಾಡೋದು ದೇವರೇ. ಆಪತ್ತಿಂದ ಕಾಪಾಡುವಂಥದ್ದು, ಆಸ್ಪತ್ರೆಗೆ ಹೋಗದಂಗೆ ಕಾಪಾಡ್ತಾ ಇರೋದು, ನಾವು ನಿಂತಿರೋದು ನಿರ್ಮಲವಾಗದಿರೋದು ಕೃಪೆ. ಆರೋಗ್ಯವಾಗಲಿ, ಆಕ್ಸಿಡೆಂಟ್ಗಳಾಗಲಿ, ಅನ್ನಪಾನಗಳ ವಿಷಯದಲ್ಲಾಗಲಿ, ಕುಟುಂಬ ಭದ್ರತೆಯಾಗಲಾಗಲಿ, ಈಗಲಂತೂ ಆಕ್ಸಿಡೆಂಟ್ಗಳಿಂದ, ರೋಗಗಳಿಂದ, ಎಷ್ಟೋ ಸಮಸ್ಯೆಗಳಿಂದ, ಕುಟುಂಬದ ಸಮಸ್ಯೆಗಳಿಂದ ನರಳುತ್ತಾ ಇರ್ತಾರೆ. ಕುಟುಂಬದಲ್ಲಿ ಐಕ್ಯತೆ, ಏಕ ಮನಸ್ಸು ಇವೆಲ್ಲ ಪರಿಶುದ್ಧಾತ್ಮನ ಕೊಟ್ಟು ನಡೆಸ್ತಾರೆ. ನಾವು 1 ಥೆಸಲೋನಿಕರ್ 1:20 ನೋಡಿದಾಗ, ಇದು ಜನರಲ್ ಆಗಿ ಹೇಳಿದ್ವಿ. ಬೈಬಲಲ್ಲಿ ಏನಿದೆ ಅಂದರೆ, ಪವಿತ್ರ ಆತ್ಮವನ್ನು ನಂದಿಸಬೇಡಿರಿ. ಅಂದರೆ ನಮ್ಮ ಆತ್ಮದಲ್ಲಿ ಪರಿಶುದ್ಧ ಆತ್ಮ ಇರುತ್ತಾರೆ. ಅವರು ಫ್ಯೂಚರು ಗೊತ್ತಿಲ್ಲ. ದೇವರ ಒಂದು ಸ್ಟಾರ್ಟಿಂಗಲ್ಲಿ ನಾವು ದೇವರಲ್ಲಿ ಇವಾಗ 38 ವರ್ಷ ಆಯಿತು ದೇವರಲ್ಲಿ ಬೆಳೀತಾ ಇದ್ದೀವಿ. 50 ವರ್ಷ ಆಯಿತು, ವಯಸ್ಸು 51. ಇದರಲ್ಲಿ 38 ವರ್ಷ, 22 ವಯಸ್ಸಲ್ಲಿ ದೇವ್ರು ನಂಬ್ಕೊಂಡು 38 ವರ್ಷದಿಂದ ಆತ್ಮಿಕದಲ್ಲಿ ನಡೆಸ್ತಾ ಇರ್ತಾರೆ. ಈ 38 ವರ್ಷದಲ್ಲಿ 50 ವರ್ಷದಲ್ಲಿ ಎಷ್ಟೋ ಪ್ರಾರಂಭದಲ್ಲಿ ಗೊತ್ತಿಲ್ಲದೆ ಮಿಸ್ಟೇಕ್ಗಳು ಮಾಡೋದು, ಸರಿ ಮಾಡ್ಕೊಳ್ಳೋದು, ಎಲ್ಲ ಬಿದ್ದು ಎದ್ದೇಳೋದಿರುತ್ತೆ.
ಒಂದು. ಆದರೆ ಆತ್ಮಿಕದಲ್ಲಿ ಇನ್ನೂ ಹೆಚ್ಚಾಗಿ ದೇವರನ್ನು ಬೆಳೀತಾ ಹೋದಾಗ ಅವರು ಪರಿಪೂರ್ಣವಾಗಿ ನಮ್ಮನ್ನು ಸಿದ್ಧ ಮಾಡೋದಕ್ಕೆ ತಯಾರು ಮಾಡ್ಕೊಂಡು ಹೋಗ್ತಿದ್ದಾಗ ನಾವು ಹಳೇದನ್ನು ನೆನೆಸಿ ಈಗ ದುಃಖ ಪಡ್ತೀವಿ. ಅಯ್ಯೋ, ನಾವು ಆ ಥರ ಮಾಡಬಾರ್ದಾಯ್ತು, ಮಾಡಿದ್ವಲ್ಲ ಅಂಥೇಳಿ, ದೇವ್ರು ನಂಬ್ಕೊಂಡು ತಪ್ಪು ಮಾಡಿದ್ವಲ್ಲ ಅಂಥೇಳಿ ಫೀಲ್ ಆಗುತ್ತೆ. ಆ ಥರ ಮಾಡದೇ ಇದ್ದಿದ್ರೆ ನಮಗೆ ಇನ್ನೂ ಎಷ್ಟು ಬ್ಲೆಸ್ಸಿಂಗ್ ಇರ್ತಿತ್ತು, ಬೇರೆಯವರಿಗೆ ನಾವು ಎಷ್ಟು ದಾರಿ ತೋರಿಸ್ಬೋದಾಗಿತ್ತಲ್ಲ, ತಪ್ಪು ಮಾಡಿದ್ವಲ್ಲ ಅಂಥೇಳಿ ವ್ಯಥೆ ಆಗುತ್ತೆ. ಆದರೆ ಆತ್ಮೀಕದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪೇ ಬೆಳೆಯೋಕ್ಕಾಗುತ್ತೆ, ಒಂದೇ ಸಮನ ಮೇಲಕ್ಕೆ ಹೋಗೋದಕ್ಕಾಗೋದಿಲ್ಲ. ಅದರಿಂದ ಪವಿತ್ರ ಆತ್ಮವನ್ನು ಪ್ರಾರಂಭದಿಂದ ಕಡೆವರೆಗೂ ನಂದಿಸಿದಾಗೆ, ಅವ್ರನ್ನ ಹೃದಯಾಂತರಾಳದಲ್ಲಿ ಪವಿತ್ರ ಆತ್ಮವನ್ನು ಯಾವುದೇ ಕಾರಣಕ್ಕೂ ದುಃಖಪಡಿಸಿದಾಗೆ ಅವರು ಮಾತಾಡ್ತಾರೆ. ಬೆಳಗ್ಗೆ ಸರಿಯಾದ ಸಮಯಕ್ಕೆ ಎದ್ದು ಪ್ರೇಯರ್ ಮಾಡಂತಾರೆ, ವಾಕ್ಯ ಧ್ಯಾನಿಸಂತಾರೆ, ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡ್ತಾರೆ. ಆ ಪರಿಶುದ್ಧಾತ್ಮ ಇದು ತಪ್ಪು, ಇದು ತಪ್ಪಿಲ್ಲ ಅಂತ ಹೇಳ್ತಾರೆ. ಅವರಿಗೆ ಒಳಪಟ್ಟು ಜೀವಿಸಬೇಕು, ಅವರಿಗೆ ವಿಧೇಯರಾಗಿ ಜೀವಿಸಬೇಕು. ಈ ರೀತಿ ನಾವು ಜೀವಿಸ್ತಾ ಇದ್ದಾಗ ಈಗಲಂತೂ ತಮ್ಮನ್ನು ಹೆಚ್ಚಿಸ್ಕೊಳ್ಳೋದು, ಇನ್ನೂ ಬರ್ತಾ ಸ್ಪಿರಿಚುವಲಲ್ಲಿ ಬೆಳಿಬೇಕು. ಆದರೆ ಸಭೆಯಲ್ಲಿ ಕೂಡ ಏನು ನಡೀತದೆ ಅಂದರೆ, ಪ್ರವಾದನೆಯನ್ನು ಹೀನಾಯಿಸಬೇಡಿರಿ. ಆದರೆ ಅವರಿಗೆ ಬೇಕಾಗಿ ಸಾಧಕವಾಗಿ ಆ ವಾಕ್ಯ ತಗೊಂತಾರೆ. ದೇವ್ರು ಹೇಳ್ತಾರೆ ಪ್ರವಾದನೆ ವಾಕ್ಯ ಹೀನಾಯಿಸಬೇಡ್ರಿ ಅಂತ. ಅದು ಹೇಳ್ಬಿಟ್ಟು ಇನ್ನೊಂದು ವಾಕ್ಯ ಹೇಳ್ತಾರೆ, ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ. ಯಾಕೆ ಪ್ರವಾದನೆಯನ್ನು ಇಳಿಸಬೇಡ್ರಿ ಮತ್ತು ಎಲ್ಲದನ್ನು ಭದ್ರವಾಗಿ, ನೋಡ್ರಿ ಎಷ್ಟು ಸೂಪರ್ ಆಗಿದೆ ವಾಕ್ಯ, ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನು ಭದ್ರವಾಗಿರುತ್ತೆ. ಯಾರೋ ಒಬ್ಬರು ಪ್ರವಾದನೆ ಹೇಳ್ತಾರೆ, ಅದನ್ನು ಹೀನಾಯಿಸಬೇಡ್ರಿ ಅಂತಲೂ ಹೇಳ್ತಾರೆ, ಆದರೆ ಅದನ್ನು ಒಳ್ಳೆಯದನ್ನು ನೋಡಿ ಭದ್ರವಾಗಿ ಹಿಡಿದುಕೊಳ್ಳ್ರಿ, ಸಕಲವಾದ ಕೆಟ್ಟತನಕ್ಕೆ ದೂರವಾಗಿರಿ. ಇವಾಗ ಯಾರೋ ಒಬ್ಬರು ಏನೋ ಒಂದು ಹೇಳ್ಬಿಡ್ತಾರೆ, ಇವಾಗ ಚರ್ಚ್ಗಳಲ್ಲಿ ತನ್ನನ್ನು ತಾನು ಹೆಚ್ಚಿಸ್ಕೊಳ್ಳೋದಕ್ಕೆ ಹೇಳ್ತಾರೆ. ಬಟ್ ಅಲ್ಲಿ ಇರೋದೇ ಎರಡು, ಒಂದು ಸಕ್ಸಸ್ಸು, ಒಂದು ಸೋಲು. ಇದರಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ, ಸೋತಾಗ್ಬಿಡ್ತಾರೆ. ಆವಾಗ ಅವ್ರು ಹೇಳಿರೋ ಪ್ರವಾದನೆ ಹೋಗ್ಬಿಡುತ್ತೆ. ಒಂದು ಸಮಯ ಹೇಳ್ಬಿಡ್ತಾರೆ, ಅದು ಸಕ್ಸಸ್ ಆಗುತ್ತೆ. ಅದು ಸರಿ, ಒಂದು ಸಮಯ ಹೇಳಿದ್ರೆ ಅಂತ ಹೇಳಿದ ತಕ್ಷಣ ಅವರು ಹೇಳೋದೆಲ್ಲ ಕರೆಕ್ಟಾಗಿ ಹೇಳಬೇಕು, ದೇವ್ರು ಮಾತಾಡಿದ್ದನ್ನೇ ಹೇಳಬೇಕು, ದೇವರ ಹತ್ರ ಭಾಳ ಸ್ಪೆಂಡ್ ಮಾಡಬೇಕು. ಇವ್ರು ಏನು ಮಾಡ್ತಾರೆ, ಓಹೋ ಒನ್ ಟೈಮ್ ಹೇಳಿದ್ದು ಸ್ಪ್ರೆಡ್ ಆಗಿದ ತಕ್ಷಣ ಅದನ್ನು ನನ್ನ ಬಗ್ಗೆ ಹೇಳ್ರಿ ಅಂದರೆ, ಯಾಕೆ ಅವ್ರ ಬಗ್ಗೆ ಅವರಿಗೆ ಗೊತ್ತಿಲ್ವಾ? ಅವರು ಎಂಥವ್ರಂತ ಅವರಿಗೆ ಗೊತ್ತು. ಅವ್ರ ಮೈಂಡಲ್ಲಿ ಒಂದು ಸೆಟ್ ಮಾಡಿ ಇಟ್ಕೊಂಡು, ಈ ಥರ ಹೇಳಿದ್ರೆ ಇವ್ರು ಚೆನ್ನಾಗಿರುತ್ತೆ ಅಂತ ಅವರೇ ಡಿಸೈಡ್ ಮಾಡ್ಕೊಂಬರ್ತಾರೆ. ಆದರೆ ದೇವರ ಹತ್ರ ಅವ್ರ ಬಗ್ಗೆ ಅವರಿಗೆ ಗೊತ್ತು. ನಾವು ದೇವರಲ್ಲಿ ಅವರು ಸೇವಕರು ಹೇಳ್ತಿರೋದು ತಪ್ಪ ಕರೆಕ್ಟ್ ಅಂತೇಳಿ ಸತ್ಯದಲ್ಲಿ ಬೆಳಿಬೇಕು. ಅದಕ್ಕೆ ಪಾರಿವಾಳದಂತೆ ನಿಷ್ಪಟರು ಆಗಿದ್ದು, ಮನುಷ್ಯರಿಗೆ ಎಚ್ಚರಿಕೆ ಆಗಿದ್ದು, ಹಾವಿನಂತೆ ನಾವು ಸರ್ಪಗಳಾಗಿ ಹುಷಾರಾಗಿದ್ದು, ವಾಕ್ಯ ಭಾಗಗಳಲ್ಲಿ ಯಾರೇ ಮಾತಾಡಿದ್ರು ಕೂಡ ಇವರು ಕರೆಕ್ಟಾಗಿ ಮಾತಾಡ್ತಾರ ಇಲ್ಲ ಅಂಥೇಳಿ ದೇವರನ್ನು ಆಧಾರಪಟ್ಟು, ವಾಕ್ಯಗಳನ್ನು ಆಧಾರಪಟ್ಟು ಜೀವಿಸಬೇಕು. ವಾಕ್ಯದ ಮೇಲೆ ನಾವು ನಮ್ಮ ಜೀವನವನ್ನು, ನಮ್ಮ ಒಂದು ಕಾಲು ನಡಿಗೆಯನ್ನು, ಸ್ಟೆಪ್ಪನ್ನು ಇಟ್ಟು ಹೋಗಬೇಕೆ ಹೊರತು ಮನುಷ್ಯರನ್ನು ಆಧಾರ ಪಡೋದಲ್ಲ. ಪ್ರವಾದನೆ ಅಂತ ಹೇಳ್ಬಿಟ್ಟು ಈಗಲಂತೂ ಎಂಥವರು ಸೇವಕರ ಹತ್ರ ಪ್ರಾರ್ಥನೆ ಮಾಡಿ ನನ್ನ ಬಗ್ಗೆ ದೇವರು ಪ್ರಾರ್ಥನೆ ಮಾಡಿದಾಗ ಏನು ಹೇಳಿದ್ರು ಅಂತಾರೆ. ಯಾಕೆ? ಅವ್ರಿಗೆ ಅವರು ಜೀವನ ಬದೇ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಏನು ಹೇಳ್ತಾರಂತ. ಅಂದರೆ ಆತ್ಮೀಕದಲ್ಲಿ ಬೆಳೀತಾ ಇದ್ದಾಗ ಶೋಧನೆಗಳು ಬರ್ತಾ ಇರ್ತವೆ. ಅದನ್ನೆಲ್ಲ ಸ್ಟ್ರಾಂಗ್ ಮಾಡಿ ವಿಶ್ವಾಸ ಬೆಳೆಸೋದಕ್ಕೆ ಇದು ಯಾವುದೋ ಒಂದು ಸಮಸ್ಯೆ ಬರುತ್ತೆ, ನಾವು ದೇವ್ರನ್ನ ಹತ್ರ ಮಾಡಿದಾಗ, ಯಾರ ಸಹಾಯ ಹಿಡಿದು ದೇವರು ಮಾಡಿ ನಮ್ಮನ್ನು ಬಿಡುಗಡೆ ಮಾಡಿದಾಗ ಗೊತ್ತಾಗ್ಬಿಡುತ್ತೆ, ಓಹೋ ಇಂಥ ದೊಡ್ಡ ಸಮಸ್ಯೆ ಬಂದರೂ ದೇವರು ನಮ್ಮನ್ನು ಮಾಡಿದ್ರೆ ವಿಶ್ವಾಸ ಎಲ್ಲ ಹೆಚ್ಚಾಗಿ ಇನ್ನೂ ದೊಡ್ಡ ಕಾರ್ಯ ಮಾಡೋದಕ್ಕೆ ಆ ಶೋಧನೆಗಳು ನಮಗೆ ಸಹಾಯಕರಾಗಿರುತ್ತೆ. ಎಕ್ಸಾಮ್ ಪಾಸ್ ಆದ್ರೇ ನಮಗೆ ಫ್ಯೂಚರ್ ಇರುತ್ತೆ. ಒಂದು ದೊಡ್ಡ ಉದ್ಯೋಗಕ್ಕೆ ಹೋಗ್ಬೇಕಂದ್ರೆ ದೊಡ್ಡ ಎಕ್ಸಾಮ್ಗಳನ್ನ ಪಾಸ್ ಮಾಡಬೇಕು. ಅದೇ ರೀತಿ ಶೋಧನೆಗಳು ಬಂದು ಎಕ್ಸಾಮ್ ಥರ ಪಾಸ್ ಆಗ್ತಿದ್ದಂಗೆ ಒಂದು ಜಯ. ಅದರಲ್ಲಿ ಚೆನ್ನಾಗಿ ಓದಿರೋನಿಗೆ ಎಕ್ಸಾಮ್ ಅಂದರೆ ಭಯ ಇಲ್ಲ. ಓದಿರೋನಿಗೆ ಅಂದರೆ ದೇವರಲ್ಲಿ ಇಲ್ಲದೆ ಇರೋನಿಗೆ ಎಕ್ಸಾಮ್ ಬಂದರೆ ಅವನಿಗೆ ಭಯಪಟ್ಟು ಮುಳುಗೋಗ್ತಾನೆ.
ದೇವರ ಪವರ್ ಆಗಿರೋರಿಗೆ ಎಂಥ ಶೋಧನೆ ಬಂದರೂ ದೇವರು ಅನುಮತಿ ಇಲ್ಲದೆ ಬಂದಿರೋದಿಲ್ಲ, ದೇವ್ರು ನಡೆಸ್ತಾರೆ ಅಂತೇಳಿ ಅದನ್ನೆಲ್ಲ ಜಯಿಸ್ಕೊಂಡು ಮೇಲಕ್ಕೆ ಹೋಗ್ತಾ ಇರ್ತಾರೆ. ಈ ರೀತಿಯಾಗಿ ನಾವು ಮನುಷ್ಯರನ್ನು ಆಧಾರ ಪಡೆದ ಹಾಗೆ ದೇವರನ್ನು ಆಧಾರ ಪಡಬೇಕು. ಮತ್ತು ಸೇವಕರನ್ನು ಕೂಡ ಅವ್ರೇನು ಹೇಳಿದ್ರೆ ಕರೆಕ್ಟಾಗಿರುತ್ತೆ ಅಂಥೇಳಿ ಅವರು ಒಂದೊಂಥರ ತಪ್ಪು ಹೇಳ್ತಾರೆ. ಅದರಿಂದ ನಾವಾಗಿ ಕೇಳೋದು ತಪ್ಪು, ಅವರಾಗಿ ಹೇಳಿದ್ರೂ ಸುಮ್ಮನೆ ಕೇಳ್ಕೊಂಡು ಅವ್ರು ಹೇಳ್ತಿರೋದು ಬೈಬಲ್ ವಾಕ್ಯಕ್ಕೆ ಅನುಗುಣವಾಗಿ ಎಲ್ಲರೂ ಲೌಕಿಕವಾಗಿ ಬ್ಲೆಸ್ಸಿಂಗಲ್ಲಿ, ಆತ್ಮಿಕದ ಬ್ಲೆಸ್ಸಿಂಗಲ್ಲಿ ಸಂತತಿಯಾಗಿ ಆಶೀರ್ವದಿಸಿ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂತ ದೇವ್ರ ಪ್ರಾಣನೇ ಕೊಟ್ಟಿದ್ದಾರೆ. ಅದರಿಂದ ನಾವು ಒಬ್ಬರ ಹತ್ರ ಹೋಗಿ ಕೇಳ್ಕೊಂಡು ಅವ್ರನ್ನ ಆಧಾರ ಪಟ್ಕೊಂಡಿರ್ಬೇಕು ಅವಶ್ಯಕತೆ ಇಲ್ಲ. ಪ್ರಾರ್ಥನೆ. ಸುತ್ತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ, ಈಗ ವಾಕ್ಯ ಭಾಗದಲ್ಲಿ ಮನುಷ್ಯರನ್ನು ಯಾವುದೇ ಕಾರಣಕ್ಕೆ ಆಧಾರ ಪಡೆದಾಗೆ ಅವ್ರು ಏನೇ ಹೇಳಿದ್ರು ಕೂಡ ಅವರು ದೇವರ ಮಾತನ್ನೇ ಹೇಳ್ತಾರೆ. ಅದು ವಾಕ್ಯದಲ್ಲಿ ಇದ್ದಂಗೆ ದೇವ್ರನ್ನ ಹಿಡ್ಕೊಳ್ಳೋದು ಬಿಟ್ಟು ಅವ್ರನ್ನ ಹಿಡ್ಕೊಳ್ಳೋದು ಹಾಗೆ ದೇವರ ಮಾರ್ಗದಲ್ಲಿ ನಡೆಯುವಂತೆ ಮನುಷ್ಯರನ್ನು ಆಧಾರ ಪಡೆದ ಹಾಗೆ ನಾವು ಯಾವಾಗಲೂ ಪಾರಿವಾಳದಂತೆ ನಿಷ್ಪಟರು, ಹಾವಿನಂತೆ ಜಾಣರಾಗಿ ಮನುಷ್ಯರಿಗೆ ಎಚ್ಚರಿಕೆಯಾಗಿದ್ದು ಜೀವಿಸಲು ಕೃಪೆ ಮಾಡಿರಿ. ಪರಿಶುದ್ಧಾತ್ಮವಿಗೆ ಯಾವಾಗಲೂ ಬೆಂಕಿಯಾಗಿ ಉರಿತಾ ಇರಲಿ. ಯಾವುದೇ ಕಾರಣಕ್ಕೂ ಶೋಧನೆಗೆ ಒಳಗಾಗದಂತೆ ಯಾರು ಏನೇ ಹೇಳಿದ್ರು ಅದು ವಾಕ್ಯ ಅನುಗುಣವಾಗಿ ಇದ್ದು ನಡೆಯೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋದಕ್ಕೆ ನಾವು ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುತ್ತಿದ್ದೆ. ಆಶೀರ್ವದಿಸಿರಿ, ಮಹಿಮೆ ಹೊಂದಿರಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್.